ನಾನು 94 ಬಸನಗೌಡ MLA ಆಗಿತ್ತು. ನಾವು ಅವ್ರು ಒಳ್ಳೆ ಒಡನಾಟಿತ ಆ ಸಂದರ್ಭದಾಗ. 91ಕ್ಕೆ ನಾನು ಕಾಶ್ಮೀರಕ್ಕೆ ಹೋದೆ. ಅವ್ರ ಹಂಚೋತಿ ಅವರು ಬಂದಿರೋವಾಗ ಅವಾಗೆಲ್ಲ ಪರಿಚಯ ಆಗಿತ್ತು, ಬಹಳಷ್ಟು ಪರಿಚಯ ಆಗಿತ್ತು. ಆ ಧಾರಾವಾಹಿನೇ ಮೂಲ ಕಾರಣ ಧಾರಾವಾಹಿ ನನಗೆ ಚಂದ್ರಶೇಖರ್ ಧಾರಾವಾಹಿ. ಅದು ಬಸನಗೌಡರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಪರಿಚಯ ಇದ್ರು ಅವರು 89 ಪರಿಚಯ ಇದ್ರು. ಆಮೇಲೆ ಅವರು ರಾಜಕಾರಣ ಬಂದ್ರು. ಮುಂದೆ ನಾನು ರಾಜಕಾರಣಕ್ಕೆ ಬಂದೆ, BJPಗೆ ಬಂದ ಕೆಲಸ ಮಾಡತ್ತು. ನಾನು BJP ಬಂದು ಕೆಲಸ ಮಾಡ ಸರ್ 2004ರಿಂದ ತಮಗೆ ಅಧಿಕಾರ ಇಲ್ಲ, ಯಾಕೆ ಅಧಿಕಾರ ಕೈ ತಪ್ಪಾಯ್ತು ಸರ್? ಪದೇ ಗೆದ್ದ ನಂತರ ನನಗೆ 2 ಸಲ ಟಿಕೆಟ್ ತಪ್ಪಿ ಹೋಗ್ಯದ. ಆದರೂ ಪಕ್ಷ ಒಂದೇನೋ ನನ್ನ ಹಿಂದಿನ ಕಾಲದಲ್ಲಿ ಗುರುತಿಸಿದಂಥದ್ದು. ನನ್ನ ಮನಸ್ಸು ಕೂಡ ಬೇರೆ ಪಾರ್ಟಿಗೆ ಹೋಗ್ಬೇಕನ್ನುವಂಥದ್ದು ಆಗ್ತಾ ಇಲ್ಲ. ಬೇರೆ ಪಾರ್ಟಿಯವರು ಆಹ್ವಾನ ಇದ್ರು ಕೂಡ ನಾನು ಹೋಗಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಅವಕಾಶಗಳು ಇನ್ನೂ ತನಕ ಸಿಕ್ಕಿಲ್ಲ. ಅದು 4 ಸಲ ಸ್ಪರ್ಧೆ ಮಾಡಿ ನಾನು. ಇಲ್ಲ, ಯತ್ನಾಳ್ ಅವರು ಶೆಟ್ಟರ್ನವ್ರು ಮೂಲ ಗುಂಪು ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು. ಯಾರೋ ಅವ್ರಿಗೆ ಇರೋರಿಲ್ಲ. ಮತ್ತು ರಾಜಕಾರಣದಲ್ಲಿ ಅವರು ಭಾಳ ವೇಗವಾಗಿ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಮಾತುಗಳು ಅವ್ರಿಗೆ ಮುಳ್ಳಾಗ್ಯಾವ, ಅವ್ರ ವರ್ತನೆನೇ ಅವ್ರಿಗೆ ಮುಳ್ಳಾಗ್ಯಾವ. ಮತ್ತು ನಾನು ಅಂತ ಭಾಳಷ್ಟು ಅವ್ರಿಗೆ ಬಂದ್ಬಿಟ್ಟದ. ಈಗಾಗಲೇ ಭಾಳಷ್ಟು ನಾನು CM ಆಗಿಬಿಟ್ಟಿನಿ, ಆಲ್ರೆಡಿ ಆಗಿಬಿಟ್ಟಿನಿ. 3 ಫಿಕ್ಸ್ ಮಾಡೋದು ಒಂದು ಉಳಿದ ಅನ್ನುವಂಥ ಭಾಷಣಗಳವ್ರು ನಾವು ಕೇಳಿದ್ದೀವಿ. ಅರ್ಥ ಇಲ್ಲದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅವ್ರೇನು ಭಾಳ ಹಿಂದುತ್ವ ಅಲ್ಲ. ಹಿಂದುತ್ವ ಬಂದಿದೆ ತಮ್ಮ ವೈಯಕ್ತಿಕವಾಗಿ, ಯಾರೋ ಧರ್ಮ ಸಂಬಂಧ ಬಂದವರಲ್ಲ ಅವ್ರು. ತಾವು ಬೆಳಿಬೇಕು, ಇದು ಹಿಂದುತ್ವದಿಂದ ನನಗೆ ಹೆಸರು ಹಾಕ ತಿಳ್ಕೊಂಡು ಹಿಂದುತ್ವ ಮಾಡತ್ತಾರ. ಅವ್ರ ಮೂಲ ಹಿಂದುತ್ವವಾದಿ. ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ ಪಕ್ಷಕ್ಕೆ ಅವಶ್ಯ ಅದೇ ಅಲ್ಲ, ಚುನಾವಣೆಯನ್ನು ಹಿನ್ನೆಲೆಯನ್ನು ತುಲನೆ ಮಾಡಿ ನೋಡಿ ಪಾರ್ಟಿಯವರು. ಹಿಂದಿನ ಚುನಾವಣೆಗಳು ಏನು ತಿರುಗಾಡಾರ, ಎಲ್ಲಿ ಸೀಟ್ ಬಂದಾವ, ಜಿಲ್ಲೆಯೊಳಗೆ ಹೆಚ್ಚು ಇವ್ರಿಗೆ ಹೆಲ್ಪ್ ಆಗ್ಯದ, ಇಲ್ಲಿ ಇವ್ರಿಂದ ಹೆಲ್ಪ್ ಆಗ್ಯದ ಅನ್ನುವಂಥದ್ದು ತಗೋಬೇಕು. ಎಲ್ಲಿ ಆಗಿದೆ ಇವರಿಗೆ ಅನಿವಾರ್ಯ. ಈ ಜಿಲ್ಲೆಯಲ್ಲೇ ಯತ್ನಾಳದ ಮೇಲ್ಗೈ ಹೇಳ್ತೀನಿ. ನಮ್ಮ ಪಾರ್ಟಿಯವರು ಏನೋ ಯಾವುದೋ ಕಾರಣಕ್ಕೆ ಒಂದು 2 ಸಲ ಟಿಕೆಟ್ ಕೊಟ್ಟಿದ್ದಕ್ಕೆ ಮೇಲ್ಗೈ ಆಗ್ಯದ. ಬಿಟ್ಟರೆ ಏನದ, ಏನದ ಹೇಳ್ರಿ ಅವ್ರದ್ದು ಮೇಲ್ಗೈ ಅಂದ್ರೆ ಏನು? ಒಂದು 8-10 ಮಂದಿ MLA ಫಾಲೋವರ್ ಅದಾರ. ಯಾರದಾರ ಜಿಲ್ಲೆಯೊಳಗೆ ಫಾಲೋವರ್? ಒಂದು 8-10 ಮಂದಿ MLAಗಳು ಬಿಟ್ಟು ಹೋದಾರ. ಇವ್ರು ಹೊರಗೆ ಹೋಗೋಣ. ಎಷ್ಟು ಮಂದಿ ಬಿಟ್ಟು ಹೋದ್ರು ಪಾರ್ಟಿ? ಯಾರು ಬಿಟ್ಟು ಹೋಗಿಲ್ಲ. ಓಕೆ ಸರ್, ಇನ್ನು ಮುಂದೆ ಪಟ್ಟಣ ಶೆಟ್ಟಿ ಅವರು MLA ಆಗೋದು ಅಸಾಧ್ಯ ಮಾತು. ಸಮಾಜಕ್ಕೆ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು, ಜನರ ಕೆಲಸ ಮಾಡಬೇಕು. ಅಧಿಕಾರನೇ ಮುಖ್ಯ ಅಲ್ಲ. ಅಧಿಕಾರ ಇಲ್ಲದೆ ಮಾಡ್ಬೋದಲ್ಲ. ಅದು ತೋರಿಸ್ಕೊಟ್ಟಿನಿ ನಾನು 12 ವರ್ಷ ಇದೆ. ಪಟ್ಟಣ ಶೆಟ್ಟಿ ಅವ್ರದಿಂದ ಯತ್ನಾಳ್ ಅವ್ರು ಸೋಲಿಸ್ಬೇಕು ಅನ್ನೋ ಒಂದು ಹೋರಾಟ. ಇನ್ನು ಪಟ್ಟಣ ಶೆಟ್ಟಿ ಅವ್ರಿಗೆ 1 ಸಲ 2-3 ಸಲ ಆಗ್ತಿದ್ರೆ ಏನು ಮಾಡೋದು? ಅದನ್ನ ಭವಿಷ್ಯ ಹೇಳಕ್ಕಾಗ್ತದೆ ಯಾರು? ಅವ್ರಿಗದು ಹುಚ್ಚಿಲ್ಲ. ನಾನು ಮುಖ್ಯಮಂತ್ರಿ ಆಗಿಬಿಟ್ಟಿನಿ, ಮಂಗಳಾರತಿ ಮಾಡೋದು ಒಂದೇ ಉಳಿದದ, ಪೂಜೆ ಮಾಡೋದು ಒಂದೇ ಉಳಿದದ ಅಂತ ಹೇಳ್ತೀನಿ. ಅಷ್ಟು ಹುಚ್ಚ ರಾಜಕಾರಣದಾಗ ನಾನು ಮಾತಾಡೋಕ್ಕಾಗಲ್ಲ. ಪಟ್ಟಣ ಶೆಟ್ಟಿ